ಪಕ್ಷ ಆಡಳಿತಕ್ಕೆ ಬಂದ ಮೇಲೆ ಮುಖಂಡರು ಹೈಕಮಾಂಡ್ ಯಾರು ಹೇಳ್ತಾರೆ ಅವ್ರು ಮುಖ್ಯಮಂತ್ರಿ ಆಗ್ತಾರೆ ಹೊರತು ಈಗಲೇ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳಿದ್ರೆ ಅದು ಕನಸಿನ ಮಾತು. ಬಿಜೆಪಿ ಪಕ್ಷದಲ್ಲಿ ಪಕ್ಷವನ್ನು ಆಡಳಿತಕ್ಕೆ ತರುವಂಥ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳನ್ನು ಮರೆತು ಮಾಡುವಂಥದ್ದು ಬಹಳ ಅವಶ್ಯಕತೆ. ಈ ಪಕ್ಷದಲ್ಲಿ ಇರುವಂಥ ಮುಖಂಡರುಗಳು ಏನಿದ್ದಾರೆ, ನಮ್ಮ ರಾಜ್ಯ ಮಟ್ಟದ ಮುಖಂಡರುಗಳು, ಅವರು ಆತ್ಮಾವಲೋಕನವನ್ನು ಮಾಡ್ಕೊಳ್ಳೋಕ್ಕೆ ಇದು ಸರಿಯಾದಂಥ ಕಾಲ. ಆತ್ಮಾವಲೋಕನ ಮಾಡ್ಕೊಳ್ಳದೆ ಹೋದರೆ ಪಕ್ಷಕ್ಕೆ ಮುಂದೆ ನಷ್ಟ ಆಗುವಂಥ ಚಾನ್ಸಸ್ ಇದೆ. ಈಗ ಜನ ಕಾಂಗ್ರೆಸ್ ಯಾವಾಗ ಹೋದಿತ್ತು ಅನ್ನುವಂಥ ಮನಸ್ಥಿತಿಯಲ್ಲಿ ಇದ್ದಾರೆ. ಉಪಚುನಾವಣೆಯ ತಲೆದಂಡ ಯಾರಿಗೆ ಹೊರೆ ಹೊರೋರು ಯಾರು ಹೊರೆ ಹೊರಬೇಕಾಗಿಲ್ಲ. ಅವರವರ ಯಾರು ಮುಖಂಡರು ಅನ್ಸ್ಕೊಂಡಿದ್ದಾರೆ ರಾಜ್ಯದಲ್ಲಿ ಅಧ್ಯಕ್ಷರೇ ಹೊರಬೇಕು. ಅಲ್ಲ, ಅಧ್ಯಕ್ಷರಿಗೆ ಯಾಕಾಗುತ್ತೆ? ಅಧ್ಯಕ್ಷರೊಬ್ಬರೇ ಯಾಕಾಗ್ತಾರೆ? ನಾನು ಹೇಳಿದ ಅಧ್ಯಕ್ಷರ ಮೇಲೆ ಹೇಳಿಲ್ಲ, ಯಾರ ಮೇಲೂ ಹೇಳಿಲ್ಲ. ಈ ಪಕ್ಷದಲ್ಲಿ ಇರುವಂಥ ಮುಖಂಡರುಗಳು ಏನಿದ್ದಾರೆ, ನಮ್ಮ ರಾಜ್ಯ ಮಟ್ಟದ ಮುಖಂಡರುಗಳು, ಅವರು ಆತ್ಮಾವಲೋಕನವನ್ನು ಮಾಡ್ಕೊಳ್ಳೋಕ್ಕೆ ಇದು ಸರಿಯಾದಂಥ ಕಾಲ. ಆತ್ಮಾವಲೋಕನ ಮಾಡ್ಕೊಳ್ಳದೆ ಹೋದರೆ ಪಕ್ಷಕ್ಕೆ ಮುಂದೆ ನಷ್ಟ ಆಗುವಂಥ ಚಾನ್ಸಸ್ ಇದೆ. ಅವರು ಆತ್ಮಾವಲೋಕನ ಮಾಡಿಕೊಂಡು ಇಲ್ಲಿಂದ ಸರಿ ಮಾಡಿಕೊಂಡ್ರೆ, ಈಗ ಜನ ಕಾಂಗ್ರೆಸ್ ಯಾವಾಗ ಹೋದಿತ್ತು ಅನ್ನುವಂಥ ಮನಸ್ಥಿತಿಯಲ್ಲಿ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಇವೆಲ್ಲ ಸಣ್ಣ ಪುಟ್ಟ ವಿಚಾರಗಳನ್ನು ಬಿಟ್ಟು ಎಲ್ಲರೂ ಒಗ್ಗಟ್ಟಾಗಿ ಪಕ್ಷ ಆಡಳಿತಕ್ಕೆ ಬಂದ ಮೇಲೆ ಮುಖಂಡರು ಹೈಕಮಾಂಡ್ ಯಾರು ಹೇಳ್ತಾರೆ ಅವ್ರು ಮುಖ್ಯಮಂತ್ರಿ ಆಗ್ತಾರೆ ಹೊರತು ಈಗಲೇ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳಿದ್ರೆ ಅದು ಕನಸಿನ ಮಾತು. ಬಿಜೆಪಿ ಪಕ್ಷದಲ್ಲಿ ತಾವೆಲ್ಲ ನೋಡಿದಿರಿ, ಯಾವ ರಾಜ್ಯಗಳ ರಾಜಸ್ಥಾನದಲ್ಲಿ ಹೊಸಬ್ರು ತಂದ್ರಲ್ಲ, ಡೆಲ್ಲಿಯಲ್ಲಿ ಆ ರೀತಿ ಅದು ವರಿಷ್ಠರಿಗೆ ಬಿಟ್ಟಂಥದ್ದು. ಈಗ ನಾವು ಆ ಕನಸನ್ನು ಬಿಟ್ಟು ಪಕ್ಷವನ್ನು ಆಡಳಿತಕ್ಕೆ ತರುವಂಥ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳನ್ನು ಮರೆತು ಮಾಡುವಂಥದ್ದು ಬಹಳ ಅವಶ್ಯಕತೆ. ಸರ್, ನಿಮ್ಮ ಅಧ್ಯಕ್ಷರು, ರಾಜ್ಯಾಧ್ಯಕ್ಷರು ಅವ್ರ ಬಗ್ಗೆ ಹೊಂದಾಣಿಕೆ ರಾಜಕಾರಣ ಮಾಡ್ತಾರೆ, ಅದು ಮಾಡ್ತಾರೆ, ಹೀಗಾಗಿ